ಹೇ ಗೈಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್. ಇವತ್ತು ಶನಿವಾರ ರಜೆ ಇದ್ದ ಕಾರಣ ನಾನು ನನ್ನ ಆಂಟಿ ಮಗಳು ಅದೇ ರೀತಿ ಶಿವಾಂಶ್ ಬಸ್ಸಲ್ಲಿ ಮಾಲಿಗೆ ಹೋಗಿ ಬರುವ ಅಂತೇಳಿ ಹೋಗ್ತಾ ಇದ್ದೇವೆ 42 ಬಸ್ಸಲ್ಲಿ. ಹಾಗೆ ನೋಡುವಾಗ ನಮ್ಮದು ಪಂಪೈಲಲ್ಲಿ ನಾನು ನೋಡಿದ್ದೇನೆ ರೀಸೆಂಟ್ಲಿ ಅವರು ಹಾಕಿದ್ರು ಕಲಶವನ್ನು. ಸೊ ನೋಡಿ ತುಂಬ ಖುಷಿ ಆಯಿತು. ಹಾಗೆ ನಾವು ಬಸ್ಸಿಂದ ಇಳಿದು ಆಟೋದಲ್ಲಿ ಹೋಗಿ ಸಿಟಿ ಸೆಂಟರ್ ಮಾಲಲ್ಲಿ ಹೋದ್ವಿ. ಅಲ್ಲಿ ಕಬ್ಬು ಶಾಪ್ ಇತ್ತು. ಅಲ್ಲಿ ಫ್ರೆಶ್ ಕೋಲ್ಡ್ ಕಬ್ಬು ಜ್ಯೂಸ್ ಕುಡಿದು ಒಂಥರ ಸೂಪರ್ ಆಯಿತು. ಅಲ್ಲಿಂದ ಸೀದಾ ನಾವು ಸ್ಪಾರಿಗೆ ಹೋದ್ವಿ. ರಂಜಾನ್ ಇದೆ, ಏನಾದ್ರದ್ದು ಆಫರ್ ಉಂಟಾ ಅಂತೇಳಿ ನೋಡಲಿಕ್ಕೆ. ಆಫರ್ ಎಂಥದ್ದು ಏನು ನಮಗೆ ಕಾಣಲಿಲ್ಲ. ಹಾಗೆ ವಿಂಡೋ ಶಾಪಿಂಗ್ ಮಾಡುವ ಅಂತೇಳಿ ಎಲ್ಲ ನೋಡ್ತಾ ಇದ್ವಿ. ಎಂಥದ್ದು ತೆಗಿಬೇಕು ಅಂತೇಳಿ ಗೊತ್ತಾಗ್ತಾ ಇರಲಿಲ್ಲ. ಹಾಗೆ ನೋಡ್ತಾ ನೋಡ್ತಾ ನನಗೆ ಸೆರಾಮಿಕ್ ಐಟಮ್ಸ್ ನೋಡೋ ತುಂಬ ಆಸಕ್ತಿ. ಪ್ಲೇಟ್ಸ್, ಅದು ಬಾಲ್ಸ್ ಎಲ್ಲ. ಆದರೆ ಅದು ನಮ್ಮನೇಲಿ ಸ್ವಲ್ಪ ಉಂಟು, ಅದರದ್ದು ಬೇಗ ಕವರು ಓಪನ್ ಆಗ್ತದಲ್ಲ, ತುಂಬ ಒಳ್ಳೆ ಹೆಲ್ತಿಗೆ ಕೂಡ ಒಳ್ಳೆಯದಲ್ಲ ಅಂಥೇಳಿ ಹಸ್ಬೆಂಡ್ ಕೂಡ ಹೇಳ್ತಾಯಿದ್ರು. ಹಾಗೆ ನಾನು ತೆಗಿಲಿಲ್ಲ. ಮತ್ತು ಅಲ್ಲಿಂದ ನಾನು ಶಿವಿಗೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತೆಗೆಯುವ ಅಂತೇಳಿ ತೆಗಿತಾ ಇದ್ದೆ. ಚಾಕ್ಲೇಟ್ ಉಂಡು ನೋಡ, ಚಾಕ್ಲೇಟ್ ಅಲ್ಲದು ಸೋಪು. ಆರಿ ಕಾಸು ಕೊಡ್తున్నాರಿ, ನೀವು ಕೊಡ್తున్నాರ ಪೈಸಾ? ಪೈಸಾ ಉಂಟು ನನಗೆ ಅಲ್ಲಿ ಮನೆ. ಮುಂಚೆ ಎಲ್ಲ ಅವನಿಗೆ ಸುಳ್ಳೆಲ್ಲ ಹೇಳಿದ್ದು ನಂಬ್ತಾ ಇದ್ದ. ಈಗ ಅವನಿಗೆ ಪ್ರೂವ್ ಮಾಡಿದ್ದ ನಾನು ದೊಡ್ಡದಾಗಿದ್ದೇನೆ ಅಂಥೇಳಿ, ನನಗೆ ಮಂಗ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ. ಮತ್ತು ರಶ್ಮಿತನಿಗೆ ಯಾವ ಐಟಮ್ ಬೇಕು ಅಂತ ಕೇಳಿದರೆ ಎಲ್ಲ ಬೇಡ ಅಂತಲೇ ಹೇಳ್ತಿದ್ಲು. ಯಾಕಂತ ಹೇಳಿದರೆ ಬಿಫೋರ್ ಡೇ ಅವರು ಡಿಮಾರ್ಟಿಗೆ ಹೋಗಿದ್ರಂತೆ. ನಮ್ಮ ಏರಿಯಾದಲ್ಲಿ ಡಿಮಾರ್ಟ್ ಆಗಿದ್ದಲ್ಲ, ಅಲ್ಲಿ ಹೋಗಿದ್ರಂತೆ. ಅಲ್ಲಿ ಹೋಗಿ ಎಲ್ಲ ಸಾಧಾರಣ ಎಲ್ಲ ಶಾಪಿಂಗ್ ಮಾಡಿ ಬಂದಿದ್ದಾರಂತೆ. ಹಾಗೆ ಅವಳು ಜಸ್ಟ್ ಬಿಸ್ಕೆಟ್ ಮತ್ತು ಒಂದು ಕಪ್ ತೆಗೊಂಡ್ಳು ಅಷ್ಟೇ. ಮತ್ತು ಲಾಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಈ ರೀತಿ ಆರ್ಟ್ಸ್ ಇಟ್ಟಿದ್ದರು, ನಮ್ಮದು ಕುಡ್ಲದ್ದು ಕಲ್ಚರಿದ್ದು. ತುಂಬ ನ್ಯಾಚುರಲ್ ಆಗಿತ್ತು. ನಾವು ಜಾಸ್ತಿ ನೋಡ್ಲಿಕ್ಕೆ ಹೋಗಲಿಲ್ಲ, ಹಾಗೆ ಬರುವಾಗ ನೋಡಿದ್ದು. ಮತ್ತು ಈದಿದ್ದು ಕೂಡ ಲೈಕ್ ಫೆಸ್ಟಿವಲ್ ಡೆಕೋರೇಷನ್ ಎಲ್ಲ ಇತ್ತು. ಮತ್ತು ಹೊರಗೆ ಪಿಜ್ಜಾದ್ದು ಒಂದು ಪಿಕ್ಚರ್ ಹಾಕಿದ್ದು, ಸ್ಪಾರಿದ್ದು ಪಿಜ್ಜಾ ಅಂತೇಳಿ. ಶಿವಾಂಶಲ್ಲಿ ನಿಂತು ಫೋಟೋಗೆ ಪೋಸ್ ಕೊಟ್ಟಿದ್ದ ಚಂದ. ಮ್ಯಾಂಗ್ಳೂರಲ್ಲಿ ಎಷ್ಟೊಂದು ಮಾಲ್ಸ್ ಇದ್ದರೂ ಕೂಡ ಸಿಟಿ ಸೆಂಟರಿಗೆ ಬಂದಾಗೆ ಆಗೋದಿಲ್ಲ ಅಲ್ವಾ. ಅಲ್ಲಿಂದ ನಮ್ಮದು ಅದರ ಆಪೋಸಿಟ್ ವೆಜ್ ರೆಸ್ಟೋರೆಂಟ್ ಇದೆ. ವೆಜ್ಜಿಗೆ ನಾವೆಲ್ಲ ಹೋಗೋದಿಲ್ಲ. ಅದರ ಡೌನಲ್ಲಿ ನಾನ್ ವೆಜ್ ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋದ್ವಿ ನಾವು. ಲೈಕ್ ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಆಯಿತು ನಾನು ಬಂದದ್ದು ಇಲ್ಲಿಗೆ. ಒಳ್ಳೆ ಉಂಟು. ಸೈಡಲ್ಲಿ ಈ ರೀತಿ ಸ್ಟೆಪ್ಸ್ ಇದೆ. ಇಷ್ಟೊಂದು ಸ್ಟೆಪ್ಸ್ ಯಾಕೆ ಇಟ್ಟಿದ್ದಾರೆ ಅಂತ ನನಗೆ ಇಷ್ಟರವರೆಗೆ ಗೊತ್ತಾಗಲಿಲ್ಲ. ತುಂಬ ಸ್ಟೆಪ್ಸ್ ಇದೆ. ಒಳಗೆ ಹೋದಾಗ ತುಂಬ ರಶ್ ಇತ್ತು. ನಮಗಾಗಿ 1-2 ಸೀಟು ವೆಯ್ಟ್ ಮಾಡ್ತಾಯಿತ್ತು. ಅಲ್ಲಿ ಬಂದು ಕೂತ್ಕೊಂಡ್ವಿ. ನಾನು ಆಲ್ರೆಡಿ ಫಿಕ್ಸ್ ಆಗಿದ್ದೆ ಇದನ್ನೇ ಆರ್ಡರ್ ಮಾಡಬೇಕು ಅಂತೇಳಿ. ಹಾಗೆ ಈಸಿಯಲ್ಲಿ ಆರ್ಡರ್ ಮಾಡಿದ್ದೆ. ಮತ್ತು ನಂದು ಕಸಿನ್ ಸಿಸ್ಟರ್ ಇದ್ದಾಳೆ ರಶ್ಮಿತಾ, ಅವಳದು ಫುಡ್ಡಿಂದ ಕೇಳಬೇಕು ಅಂತಿಲ್ಲ. ಅವಳು ತುಂಬ ಎಷ್ಟು ಸ್ಪೆಷಲ್ ಐಟಮ್ ಕೊಟ್ಟರು ಕೂಡ ಜಾಸ್ತಿ ಅವಳಿಗೆ ಹೋಗೋದಿಲ್ಲ. ಹಾಗೆ ನಾವು ಚಿಕನ್ ಬಿರಿಯಾನಿ ಮತ್ತು ಇದು ಟಿಕ್ಕಾ ಆರ್ಡರ್ ಮಾಡಿದ್ವಿ. ಟಿಕ್ಕಾ ತುಂಬ ಸೂಪರಾಗಿತ್ತು. ಚಿಕನ್ ಬಿರಿಯಾನಿ ಕೂಡ ಹಾಗೆ ಒಳ್ಳೆಯದಿತ್ತು. ನಮಗೆ ಖುಷಿ ಆಯಿತು. ಅಂದರೆ ತುಂಬ ಐಟಮ್ಸ್ ಕೂಡ ಇಲ್ಲ, 2 ಐಟಮಲ್ಲಿ ಒಂದು ಖುಷಿ ಆಯಿತು. ಮತ್ತು ನನಗೊಂದು ಹ್ಯಾಬಿಟ್, ಲೈಕ್ ಹೊರಗೆ ಊಟ ಮಾಡಲಿಕ್ಕೆ ಹೋದರೆ ಜ್ಯೂಸ್ ಒಂದು ಬೇಕೆಂದು, ಸ್ಪ್ರೈಟ್ ಆರ್ 7up ಏನಾದರೂ ಬೇಕೆ, ನನಗೊಂದು ಹ್ಯಾಬಿಟ್ ಆಗಿದೆ. ಶಿವಾಂಶ ಒಂದು ಶಾಪಿಂಗ್ ಮಾಡಿದ್ದಲ್ಲ, ಐಟಮ್ಸ್ ಎಲ್ಲ ನೋಡ್ತಾ ಇದ್ದ. ಗಟ್ಟಿ ಊಟ ಮಾಡಿ ನಾವು 42 ಬಸ್ಸಲ್ಲಿ ರಿಟರ್ನ್ ಬಂದ್ವಿ. ಅವಳ ಮನೆ ಸ್ಟಾಪಲ್ಲಿ ಇಳಿತಾಳೆ ಅಂತೇಳಿ, ನಮ್ಮ ಮನೆ ಸ್ಟಾಪಲ್ಲಿ ಇಳಿಯುವ ಅಂತೇಳಿ. ನಾನು ನಿಮಗೆ ನಮ್ಮದು ಊರಿದ್ದು ಡಿಮಾರ್ಟ್ ತೋರಿಸ್ತೇನೆ. ಇದು ತೊಕೊಟ್ಟಿದ್ದು ಕೊಲ್ಯ ಅಂತ ಹೇಳ್ತಾರೆ, ಕಾಪಿ ಕಾರ್ಡ್ ಅಂತ ಹೇಳ್ತಾರೆ. ಅಲ್ಲಿದ್ದು ಡಿಮಾರ್ಟ್. ಅಷ್ಟರಲ್ಲಿ ನಮ್ಮದು ಮನೆ ಕೂಡ ರೀಚ್ ಆಯಿತು. ಶಿವಾಂಶ್ ಒಳ್ಳೆ ನಿದ್ದೆಲಿದ್ದ.